ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಕೃಷ್ಣಗಿರಿ ಫೋರ್ಟ್ಗೆ ಹೊರಟಿದ್ದೇವೆ. ಇವಾಗ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಹತ್ರ ಇದ್ದೇವೆ. ಇವಾಗ ಟೈಮ್ 5 o'clock. ಸೊ ಕೃಷ್ಣಗಿರಿ ಫೋರ್ಟ್ ಆಮೇಲೆ ಕೃಷ್ಣಗಿರಿ ಡ್ಯಾಮ್ ಇವಾಗ ಪ್ಲ್ಯಾನ್ ಇದೆ. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಿಲ್ಲ ಹೇಗೆ ಆಗ್ತದೆ ಏನು ಅಂತ. ಅಬೇ ಜಲ್ದಿ ಬೋಲ್, ಕಲ್ ಸುಬೆ ಪನ್ವೇಲ್ ನಿಕಲ್ನಾ. ಇವಾಗ ನೋಡಿ, ಇವಾಗ ಬೆಳಿಗ್ಗೆ ಮಳೆ ಬರ್ತಾ ಇದೆ. ಗೊತ್ತಿಲ್ಲ ನಾವು ಹೋಗ್ತೇವಾ ಅಥವಾ ಏನು ರಿಟರ್ನ್ ಬರ್ತೇವ ಅಂತ. ತುಂಬ ಮಳೆ ಬಂದರೆ ರಿಟರ್ನ್ ಬರಬೇಕಷ್ಟೇ. ಯಾಕೆಂತ ಹೇಳಿದರೆ ರೈನ್ ಕೋಟ್ ಇಲ್ಲ, ಏನಿಲ್ಲ, ಕ್ಯಾಮ್ರಾಸ್ ಇದೆ. ಮೇ ಬಿ ಪ್ಲ್ಯಾನ್ ಫ್ಲಾಪ್ ಆಗ್ತದಾ ಅಂತ. ಕ್ಯಾಮ್ರಾ ತೆಗೆದು ಒಳಗಿಡಬೇಕಷ್ಟೇ. ಯಾಕೆಂತ ಹೇಳಿದರೆ ವಾಟರ್ ಕೇಸ್, ನಾನು ಗೋಪ್ರೋಗೆ ವಾಟರ್ ಕೇಸ್ ಕೂಡ ತರಲಿಲ್ಲ. A few moments later. ನಾವು ರೀಚ್ ಆಗ್ತಾ ಬಂದೆವು ಕೃಷ್ಣಗಿರಿ ಫೋರ್ಟಿಗೆ. ಅಲ್ಲಿ ನಮಗೆ ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ದಾಟಿದ ಮೇಲೆ ಫುಲ್ ಅಂದರೆ ತುಂಬ ಜೋರಂತ ಮಳೆ ಇರಲಿಲ್ಲ. ಬಟ್ ಒಂದು 20 ಕಿಲೋಮೀಟರ್ ಮಳೆ ಸಿಕ್ಕಿತ್ತು ನಮಗೆ. ಸೊ ಹಾಗಾಗಿ ನಾನು ಗೋಪ್ರೋ ಆಫ್ ಮಾಡಿದ್ದೆ. ಯಾಕೆಂದರೆ ನಾವು ವಾಟರ್ ಕೇಸ್ ಕೂಡ ಹಾಕಿರಲಿಲ್ಲ, ಸುಮ್ಮನೆ ರಿಸ್ಕ್ ಯಾಕೆ ಅಂತ. ಸೊ ಇವಾಗ ಇಲ್ಲಿ ಅಗೇನ್ ಇನ್ನೊಂದು ಟೀ ಕುಡಿದು ಇವಾಗ ಇನ್ನು 3 ಕಿಲೋಮೀಟರ್ ಇದೆ. ಸೊ ಬಟ್ ಇವತ್ತು ಸನ್ರೈಸ್ ನಮಗೆ ನೋಡಲಿಕ್ಕೆ ಏನೂ ಸಿಗೋದಿಲ್ಲ ಮೇ ಬಿ. ಯಾಕೆಂತ ಹೇಳಿದರೆ ಫುಲ್ ಕ್ಲೌಡ್ ಇದೆ. ಸೊ ಹಾಗಾಗಿ ಯಾವುದೋ ಬಸ್ ಸ್ಟ್ಯಾಂಡ್ ಇದೆ. ಸೊ ಬಸ್ ಸ್ಟ್ಯಾಂಡ್ನ ಬ್ಯಾಕ್ ಸೈಡೆ. ಸೊ ರೂಟ್ ತಪ್ಪಿತಾ ಅಂತ ನಾವು ಬಸ್ ಸ್ಟ್ಯಾಂಡಿಗೆ ಸುತ್ತು ಬರ್ತಾ ಇದ್ದೇವೆ. ಯಾವ ಜಾಗಕ್ಕೆ ಹೋಗಲಿ ಅಲ್ಲಿಗೆ ಪ್ರತಿಯೊಂದು ಜಾಗದಲ್ಲಿ ಒಂದು ರೂಟ್ ಒಂದು ನನಗೆ ತಪ್ಪೋದೊಂದು ಬಿಡುವುದಿಲ್ವಾ ಅಂತ. ಇನ್ನೊಂದು ವಾಪಸ್ ಮೊನ್ನೆ ಮೇಲ್ಕೋಟೆಯಲ್ಲಿ ಹಾಗೆ ಒಂದು 2 ರೌಂಡ್ ಹಾಕಿದ್ದೇವೆ. ಇವಾಗ ಇಲ್ಲಿ ಕೂಡ ಹಾಗೆ ರೂಟ್ ತಪ್ಪಿ ಇಲ್ಲಿ ಕೂಡ ಒಂದು ಬಸ್ ಸ್ಟ್ಯಾಂಡಿಗೆ ಒಂದು 3-4 ಸುತ್ತಾಗ್ತೇವೆ ಅಂತ. ಇದೇ ಫುಲ್ 1 ರೌಂಡ್ ಕಂಪ್ಲೀಟ್ ಆಯಿತು. ವಾಪಸ್ ಇವಾಗ ಇನ್ನೆಷ್ಟು ರೌಂಡ್ ಹೊಡಿತೇವೆ ಗೊತ್ತಿಲ್ಲ. ಇದಕ್ಕಿಂತ ಆ ದೇವಸ್ಥಾನಕ್ಕಾದ್ರೂ ರೌಂಡ್ ಹಾಕಿದರೆ ಸ್ವಲ್ಪ ಏನಾದರೂ ಪುಣ್ಯ ಆದರೂ ಸಿಕ್ತಿತ್ತು. ಇಲ್ಲೇ ಆಗೋದಿಲ್ಲ ಹೋಗ್ಲಿಕ್ಕೆ. ಹಾಂ, ನನಗೆ ತುಂಬ ಅಂದರೆ ಒಂದು 4-5 ಕಮೆಂಟ್ಸ್ ಅಲ್ಲಿ ಹೇಳ್ತಿರ್ತಾರೆ. ಅಂದರೆ ಲಾಸ್ಟ್ ವೀಡಿಯೋಸ್ ಎಲ್ಲ ಚೆಕ್ ಮಾಡಿ, ರೈಡಿಂಗ್ ಮಾಡುವಾಗ ವಾಯ್ಸ್ ಪ್ರಾಪರಾಗಿ ಕೇಳೋದಿಲ್ಲ ಅಂತ. ಯಾಕೆಂದರೆ ನಾನು ಇನ್ನೂ ಮೈಕ್ ತಗೊಳ್ಳಿಲ್ಲ ಯಾವುದು ಕೂಡ. ಇವಾಗ ಗೋಪ್ರೋ ಏನಿದೆ ಅದರದ್ದು ಆಡಿಯೋ ಏನಿದೆ, ಸೊ ಅದರಲ್ಲೇ ನಾನು ಮಾತಾಡ್ತಾ ಇರೋದು. ಮೈಕ್ ತಗೊಳ್ತೇನೆ. ಯಾರೋ ಅಜ್ಜಿ ಹೋಗ್ತಿದ್ದಾರೆ, ಅವರೊಟ್ಟಿಗೆ ಹೇಳ್ತಿದ್ದಾರೆ. ಇಲ್ಲಿ ಇನ್ನೊಂದು ಸ್ಟಾಪ್. ಈ ರಾಯಲ್ ಎನ್ಫೀಲ್ಡ್ ಬೈಕ್ ಟರ್ನ್ ಮಾಡಲಿಕ್ಕೆ ಕಷ್ಟಪ್ಪ. ನಾನಿರೋ ಹೈಟಿಗೆ ಈ ಬೈಕ್ ವೆಯ್ಟಿಗೆ ಸಂಬಂಧನೇ ಇಲ್ಲ. ಇಲ್ಲೊಂದು ಸ್ಟಾಪ್. ಬಾ. ಅಯ್ಯೋ ನೋಡಿದೆ. ಬಾ ಬಾ. ಎಂಥದ್ದು ಹಾಂ, ಬೆಟ್ಟ ಅದೇ. ಇಲ್ಲಿ ಒಂದು ಸ್ಟ್ರೈಟ್ ರೋಡ್ ಮಾಡಿದರೆ ನಾವು ಸೀದಾ ಹೋಗ್ತಿದ್ದೇವಲ್ಲ ಸೈಲೆಂಟಾಗಿ. ಸುತ್ತಿ ಸಾಕಾಯ್ತು. ಇಲ್ಲಿ ಇನ್ನೊಂದು ಸ್ಟಾಪ್. ಅಣ್ಣ ನನ್ನ ಕೈಯಲ್ಲಿ ಆಯ್ತಿಲ್ಲ ಅಣ್ಣ. ಎಷ್ಟು ನಾಯಿ ಮರಿಯೋ, ಸಾರಿ ನಾಯಿ ಹಂದಿ ಒಬ್ಬೋ. ಹಾಂ, ಇಲ್ಲಿ ಇನ್ನೊಂದು ಸ್ಟಾಪ್. ನಾವು ಅವಾಗಿಂದ ಒಂದು ಕಡಿಮೆ ಮೇಲೆ ಒಂದು 10-15 ಜನರ ಹತ್ರ ಕೇಳಿದ್ದೇವೆ ನೋಡಿ. ಫೋರ್ಟ್ ಇರೋದಲ್ಲಿ ಬಟ್ ಎಲ್ಲಿ ರೂಟಲ್ಲಿ ಅಂತ ಗೊತ್ತಾಗ್ತಿಲ್ಲ. ನಾಯಿ ಮರಿ ಅಲ್ಲ. ಓಹ್ ಸರ್, ಕಣ್ಣು ನೋಡಿದರೆ ಭಯ ಆಗ್ತದೆ ಸರ್, ಕುಡ್ದಿರ ಅಂತ. ಇವಾಗಾದರೂ ಡೆಸ್ಟಿನೇಷನ್ ರೀಚ್ ಆದೇವಾಗ ಗೊತ್ತಿಲ್ಲ. ಹಾಂ, ಡೆಡ್ ಎಂಡ್ ಹೇಗೆ ದಾರಿ ಉಂಟು ಹಿಂಗೆ. ಹಾಂ, ರೆಕಾರ್ಡ್ ಒತ್ತಿದ್ದೆ ಮಾರೆ. ರೆಕಾರ್ಡ್ ಒತ್ತದ್ದು ಮಾಡಲಿ ಇಡ್ತೀವಿ. ಮಾತು ಸಹಿ. ಇವಾಗ ನಾವು ಕೃಷ್ಣಗಿರಿ ಬೆಟ್ಟಕ್ಕೆ ಬಂದಿದ್ದೇವೆ ನೋಡಿ. ಇಲ್ಲಿ ಆ್ಯಕ್ಚುಲಿ ನಿಮಗೆ ಕ್ಲೈಮ್ ಮಾಡಲಿಕ್ಕೆ ಇರೋದು ಐ ಥಿಂಕ್ 1.5 ಕಿಲೋಮೀಟ್ರ್ ಅಷ್ಟೇ. ಬಟ್ ಡಿಫಿಕಲ್ಟ್ ಇದೆ ಸ್ವಲ್ಪ. ಅಂದರೆ ನಿಮಗೆ ಹತ್ರ ನಿಮಗೆ ಹೆಜ್ಜೆಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಸ್ಟೆಪ್ಪು ಅಷ್ಟು ಅಗಲ ಇದೆ. ಮತ್ತು ರೈನ್ ಸೀಸನ್ನಲ್ಲಿ ಹತ್ತಲಿಕ್ಕೆ ಆಗಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ಸ್ಕಿಡ್ ಆಗ್ತದಲ್ಲ ಕಲ್ಲು. ನೋಡಿ ಎಷ್ಟು ಸ್ಟೀಫ್ ಇದೆ ಅಂತ ನಿಮಗೆ. ಅಂದರೆ ಗೋಪ್ರೋದಲ್ಲಿ ವೀಡಿಯೋದಲ್ಲಿ ಗೊತ್ತಾಗ್ತದೆ ಇಲ್ಲೋ ಗೊತ್ತಿಲ್ಲ ನನಗೆ. ಬಟ್ ತುಂಬ ಸ್ಟೀಫ್ ಇದೆ. ಹಾಂ, 80 ಡಿಗ್ರಿ ಇದೆ ಸ್ಟೀಫ್. ಲಿಟ್ರಲಿ ನೋಡಿ ಹೋಗ್ಲಿಕ್ಕೆ ಸಹ ಜಾಗ ಇಲ್ಲ ಅಮ್ಮ.
ಇದು ಆ್ಯಕ್ಚುಲಿ ಇಲ್ಲಿ ಗ್ರಿಪ್ ಕೂಡ ಇಲ್ಲ. ಓ ಆ ಸೈಡಿಂದ ಹೋಗ್ಬೇಕಾ ಅಂತ ಮಾತ್ರ ಹೋಗ್ಲಿಕ್ಕೆ ಇಲ್ಲಿ ರೂಟ್ ಇಲ್ಲ. ಇಲ್ಲಿ ನೋಡಿ, ಓ ಇಂಥದ್ದು ಮತ್ತು ಇಲ್ಲಿ ಹೀಗಿದೆಯಲ್ಲ, ಇಂಥದ್ದು ಕರ್ವು, ಈ ರೀತಿ ಕರ್ವೆಲ್ಲ ಸಿಗಬೇಕು ನಮಗೆ. ಅಂದರೆ ಇಲ್ಲಿ ಹೀಗೆ ನಿಮಗೆ ಶೂ ಇಟ್ಟು ಗ್ರಿಪ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನೋಡಿ, ಇಲ್ಲಿ ಅಷ್ಟು ಗ್ರಿಪ್ ಇಲ್ಲ ಅಂತ ಹೇಳಿದ್ರೆ ನಮಗೆ ಮೇಲೆ ಹೋಗ್ಬೇಕು. ನೋಡಿ ಹೇಗಿದೆ ನೋಡಿ, ಒಂದು ರೋಪ್ ಇಳಿಸ್ತಿದ್ರೆ ನಾನು ಆರಾಮದಲ್ಲಿ ಹತ್ಕೊಂಡು ಹೋಗ್ತಿದ್ದೆ. ರೋಪ್ ಕೂಡ ಇಲ್ಲ ನೋಡಿ. ಕೆಳಗಡೆ ನಾವು ಬಂದ ರೂಟ್ ಇವಾಗ ಇದು. ಓ ಅಲ್ಲಿ ಗ್ರೀನ್ ಕಲರ್ ಇದು ಮನೆ ಕಾಣ್ತಾ ಇದೆ ಅಲ್ಲ, ನಾವು ಅಲ್ಲಿ ನಮ್ಮ ಬೈಕ್ ಪಾರ್ಕ್ ಮಾಡಿ ಅಲ್ಲಿಂದ ಹತ್ಕೊಂಡು ಬಂದದ್ದು. ಇಲ್ಲಿ ಮಾತ್ರ ಹೋಗಲಿಕ್ಕೆ ಲಿಟ್ರಲಿ ಹೋಗಲಿಕ್ಕೆ ರೂಟೇ ಇಲ್ಲ. ಇಲ್ಲಿ ನಾವು ಇನ್ನು ರಾಂಗ್ ಬಂದಿದ್ದೇವಾ ಏನು ಅಂತ ಗೊತ್ತಾಗ್ತಿಲ್ಲ. ನೋಡುವ ಹೋಗೋ ಮುಂದೆ. ಲೊಕೇಶನ್ ಮಾತ್ರ ಸೈಕ್ ಲೊಕೇಶನ್. ಮೇಲಿಂದ ಫುಲ್ ಸಿಟಿದು ವ್ಯೂ ಸಿಗ್ತದೆ. ಇಲ್ಲಿ ನಿಮಗೆ ಹತ್ತಲಿಕ್ಕೆ ಮಾತ್ರ ತುಂಬ ಕಷ್ಟ ಇದೆ ಅಮ್ಮ. और अभी तो रुको, क्लाइमैक्स अभी बाकी है. ಇವತ್ತು ಮಾತ್ರ ಸನ್ರೈಸ್ ಇಲ್ಲ ಏನಿಲ್ಲ. ಯಾಕೆಂತೇಳಿದರೆ ಫುಲ್ ಕ್ಲೌಡ್ ಇದೆ. ಮಳೆ ಸಮಯ ಹನಿ ಬರ್ತಾ ಇದೆ ಅಮ್ಮ. ನೋಡಿ ಇಲ್ಲಿ ಹತ್ತಲಿಕ್ಕೆ ಕರೆಕ್ಟಾದ ದಾರಿನೇ ಇಲ್ಲ. ಅದು ಈ ವಿಡಿಯೋ ಮಾಡ್ಕೊಂಡು ಹತ್ತಲಿಕ್ಕೆ ಸಹ ಕಷ್ಟ ಆಗ್ತದೆ. ಬಟ್ ತೊಂದರೆ ಇಲ್ಲ, ನನಗೆ ಇಂಥದ್ದೆಲ್ಲ ತುಂಬ ಥ್ರಿಲ್, ಇಂಟ್ರೆಸ್ಟಿಂಗ್. एकदम इन्होंने वक्त बदल दिया, जज्बात बदल दिए, जिंदगी बदल दी. ಹೀಗೆ ಹೋಗ್ಬೇಕಂತ. ಇಲ್ಲಿ ಹೋದ್ರೆ ಫುಲ್ ಬಂಡೆಕಲ್ಲು, ಈ ಸೈಡಿಂದ ಹೋಗ್ಬೇಕಷ್ಟೇ ಅಮ್ಮ. ನೋಡಿ ಎಷ್ಟು ಸ್ಟೀಫ್ ಇದೆ ಅಂತ. ಲೊಕೇಶನ್ ಮಾತ್ರ ಸೈಕಿದೆ. ವಾವ್ ಹೇಗಿದೆ. ಆ್ಯಕ್ಚುಲಿ ಇಲ್ಲಿ ಕರೆಕ್ಟ್ ರೂಟ್ ಇತ್ತು, ಸೊ ನಂಗೆ ಗೊತ್ತಾಗಲಿಲ್ಲ. ಹಾಗಾಗಿ ನಾನು ಈ ಸೈಡ್ ಇವಾಗ ತೋರಿಸ್ತಿದ್ದೇನಲ್ಲ, ಈ ಸೈಡಿಂದಾಗಿ ನಾನು ಆ್ಯಕ್ಚುಲಿ ಹತ್ಕೊಂಡು ಬಂದದ್ದು. ಬಟ್ ನಾನು ಬಂದ ರೂಟೇ ನನಗೆ ಥ್ರಿಲ್ ಇತ್ತು. ಯಾಕಂತೇಳಿದರೆ ಸ್ವಲ್ಪ ಅಲ್ಲ, ತುಂಬ ಡಿಫಿಕಲ್ಟ್ ಇತ್ತು. 80 ಡಿಗ್ರಿ ಸ್ಟೀಫ್ ಇತ್ತು. ಸೊ ಅಲ್ಲಿ ಸ್ಟೆಪ್ ಇರಲಿಲ್ಲ, ಏನಿಲ್ಲ. ಬಟ್ ಈ ಸೈಡ್ ನನ್ನ ರೈಟ್ ಸೈಡ್ ಅದರಲ್ಲಿ ಸ್ಟೆಪ್ಸ್ ಎಲ್ಲ ಇತ್ತು. ಬೇಡ ತಗೊಂಡು ಬಾ, ಅಲ್ಲಿ ಸಿಕ್ಕುತ್ತಿಲ್ಲ. ಬಾ ಬಾ ಬಾ. ಬೇಡ ಮಾಸ್ಟರ್ ಇದೆ, ಬಾ ನೀನು. ಸ್ವಲ್ಪ ಸುಸ್ತಾಗ್ತಾ ಉಂಟು ನನಗೆ. ಬಟ್ ಆದರೂ ಕೂಡ ತುಂಬ ಲೊಕೇಶನ್ ಮಾತ್ರ ಸೆಕ್ಸಿ ಇದೆ ನನಗೆ. ಅಂದರೆ ಈ ಟ್ರಕ್ಕಿಂಗ್, ರೈಡಿಂಗ್, ಫಾರೆಸ್ಟ್, ಫಾಲ್ಸ್, ಹೈಕಿಂಗ್, ಸೊ ಇಂಥದ್ದೆಲ್ಲ ನನಗೆ ತುಂಬ ಇಷ್ಟ. ಅಂದರೆ ಯಾರಾದರೂ ಫ್ರೆಂಡ್ಸ್, ಮಚ್ಚ ಟ್ರಕ್ಕಿಂಗ್ ಇದೆ ಮಚ್ಚ ನಾವು ಅಂದರೆ ಫಾರೆಸ್ಟಿಗೆ ಹೋಗ್ತಿದ್ದೆ ಮಚ್ಚ ಅಂತೆಲ್ಲ ಹೇಳಿದರೆ ಹುಷಾರಿಲ್ಲದವ ಕೂಡ ಎದ್ದುಕೋತೇನೆ ನಾನು. ಯಾಕಂದರೆ ನನಗೆ ಅದರೆಲ್ಲ ಇಂಟ್ರೆಸ್ಟ್ ತುಂಬ ಜಾಸ್ತಿ. ಸೊ ಈ ವರ್ಷ ಅಂದರೆ 2026 ಎಲ್ಲರದ್ದು ರೆಸೊಲ್ಯೂಷನ್ ಆಗಿರ್ತದೆ. ಸೊ ನನ್ನ ರೆಸೊಲ್ಯೂಷನ್ ಜಾಸ್ತಿ ಏನಿಲ್ಲ, ಸಿಂಪಲ್. ನನ್ನ 2026 ನಂದು ರೆಸೊಲ್ಯೂಷನ್ ಏನು ಅಂತ ಹೇಳಿದರೆ, ಚೆನ್ನಾಗಿ ದುಡಿಬೇಕು, ಒಳ್ಳೆ ಹಣ ಮಾಡಬೇಕು, ರೈಡಿಗೆ ಹೋಗಬೇಕು, ಟ್ರಿಪ್ ಮಾಡಬೇಕು. ಸೊ ನನ್ನ ರೆಸೊಲ್ಯೂಷನ್ ಅದೇ. ಓಕೆ ಗೈಸ್, ಇಲ್ಲಿ ನಿಮಗೊಂದು ಹಣ್ಣು ತೋರಿಸ್ತೇನೆ, ಸಣ್ಣದು ನೋಡಿ. ಹೆಚ್ಚಿನವರಿಗೆ, ನಮ್ಮ ಸೈಡ್ನವ್ರಿಗೆಲ್ಲರಿಗೂ ಇದು ಗೊತ್ತಿರ್ಬೋದು. ನನಗೆ ಇದನ್ನು ನೋಡುವಾಗ ನಮ್ಮ ಶಾಲೆ ದಿನ ನೆನಪಾಗ್ತದೆ ನೋಡಿ. ಇದು ನಿಮಗೇನಂತ ಗೊತ್ತಿದೆಯಾ? ನೆನಪು ಬರ್ತಾ ಇದೆಯಾ ನೋಡಿ. ಇದಕ್ಕೆ ನಮ್ಮ ಸೈಡ್ ಚೂರಿಕಾಯಿ ಅಂತ ಹೇಳ್ತಾರೆ, ಚೂರಿ ಹಣ್ಣು ಅಂತ. ಸೊ ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ಕಮೆಂಟಲ್ಲಿ ಹೇಳಿ ನೋಡಿ. ಇದಕ್ಕೆ ನೀವು ಸ್ವಲ್ಪ ಉಪ್ಪು, ಸಾಲ್ಟು, ಆಮೇಲೆ ಚಿಲ್ಲಿ ಪೌಡ್ರ್ ಹಾಕಿ ತಿನ್ನಬೇಕು. ಸಖತ್ತು ಟೇಸ್ಟ್ ಇರ್ತದೆ. ಇವಾಗ ಇದು ಆಗೋ ಸೀಸನ್ ಇವಾಗ. ಸೊ ಎಷ್ಟು ಇದೆ ನೋಡಿ, ಫುಲ್ ಅದೇ ಇರೋದು. ಜಾಸ್ತಿ ಇದನ್ನು ತಿನ್ನಬಾರ್ದು, ಜಾಸ್ತಿ ಅಂದರೆ ಪಿತ್ತ ಆಗ್ತದೆ, ಜಾಸ್ತಿ ತಿನ್ನಬಾರ್ದು. ಬಟ್ ತುಂಬ ಟೇಸ್ಟ್ ಇದೆ ಮಾತ್ರ ತಿನ್ನಲಿಕ್ಕೆ.
ನೋಡಿ ತುಂಬ ಒಳ್ಳೆ ಟೇಸ್ಟ್ ಮಾತ್ರ, ಸ್ವಲ್ಪ ಹುಳಿ ಸ್ವೀಟ್ ಒಳ್ಳೆ ಟೇಸ್ಟ್ ಉಂಟು. ಇದಕ್ಕೆ ಒಳ್ಳೆ ಹುಳಿ ಇದೆ ಮಾತ್ರ. ಇದಕ್ಕೆ ಸ್ವಲ್ಪ ನೀವು ಸಾಲ್ಟ್ ಮತ್ತು ಪಿಂಕ್ ರಾಕ್ ಸಾಲ್ಟ್ ಅಥವಾ ನಮ್ಮ ಸೈಡ್ ಕಲ್ಲುಪ್ಪು ಅಂತ ಬರ್ತದಲ್ಲ ಅದು, ಅಥವಾ ಅದು ಮತ್ತು ಇದು ರೆಡ್ ಚಿಲ್ಲಿ ಪೌಡ್ರು ಅದನ್ನು ಹಾಕಿ ತಿನ್ನಬೇಕು. ಸೂಪರ್ ಟೇಸ್ಟ್ ಮಾತ್ರ. ನಾನು ತಿನ್ನೋದಷ್ಟು ಸಮಯ ಆಯ್ತಿದ್ದು. ಇವಾಗ ನನಗೆ ಸ್ಕೂಲ್ ಡೇಸ್ ನೆನಪು ಬರ್ತಾಯಿದೆ. ಅವತ್ತೆಲ್ಲ ನಾವು ಸ್ಕೂಲಲ್ಲಿರುವಾಗ ಕಳ್ಳ ಪೊಲೀಸ್ ಅಂತೆಲ್ಲ ಆಡ್ತಿದ್ದೆವು. ಅದೆಲ್ಲ ನನಗೆ ನೆನಪು ಬರ್ತದೆ. ಯಾವ ಕಾಡಲ್ಲೆಲ್ಲ ಓಡ್ಕೊಂಡಿದ್ದೆವು ನಾವು ಆವಾಗ ನಮಗಿದೆ ಸ್ನ್ಯಾಕ್ಸ್. ಸೊ ಇದನ್ನೇ ತಿಂತಿದ್ದೆವು ನಾವು. ಅಂದರೆ ಒಂದು ಟಿಫಿನ್ ಬಾಕ್ಸ್ ಬರ್ತಾಯಿಲ್ಲ ಸ್ಟೀಲಿದ್ದು, ಸೊ ಅದರಲ್ಲಿ ಇದು ಫುಲ್ ಹಾಕಿ ಅದಕ್ಕೆ ಚಿಲ್ಲಿ ಪೌಡ್ರ್ ಹಾಕಿ ಆಮೇಲೆ ಅದಕ್ಕೆ ಸಾಲ್ಟ್ ಹಾಕಿ ಇದನ್ನು ಹಾಕಿ ಕ್ಯಾಪ್ ಅದು ಬಾಕ್ಸನ್ನು ಕ್ಲೋಸ್ ಮಾಡಿ ಹೀಗೆ ಶೇಕ್ ಮಾಡಿ ಆಮೇಲೆ ಇದನ್ನು ತಿಂತಿದ್ದೆವು. ಸೊ ಆ ಡೇಸೆಲ್ಲ ನೆನಪು ಬರ್ತಾಯಿದೆ ನನಗೆ. ಇವಾಗಲ್ಲ, ಯಾವಾಗ ಅದೊಂದು 10-15 ಇಯರ್ ಬ್ಯಾಕ್ ಅದು. ನಾನು 5th 6th 7th ಇರುವಾಗ. आप लोग किधर से है? हाँ, हम भी बैंगलोर से ही आया. हाय करो. हाय हाय. क्या बात है सर, क्या बात है सर, क्या बात है, ये बात है. अरे सर क्या बात है. ಇಲ್ಲಿ ಸಣ್ಣೊಂದು ಕಾಂಪೌಂಡ್ ಥರ ಕಟ್ಟಿದ್ದಾರೆ. ಯಾಕೆಂತ ಹೇಳಿದ್ರೆ ಇಲ್ಲಿ ನಿಮಗೆ ಸ್ಲಿಪ್ ಆದರೆ ಸೀದಾ ಕೆಳಗೇನೆ. ಸೊ ಹಾಗಾಗಿ ಒಂದು ಸಣ್ಣ ಕಾಂಪೌಂಡ್ ರೀತಿ ಕಟ್ಟಿದ್ದಾರೆ. ಲೊಕೇಶನ್ ನೋಡಿ ಆಯಿತಾ ನೀವು, ಸೂಪರ್ ಇದೆ ಲೊಕೇಶನ್. ಹೇಗಿದೆ ಗೊತ್ತುಂಟಾ ಯಪ್ಪ. ನಿಮಗೆ ಕ್ಲೈಮ್ ಮಾಡಲಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಇದೆ, ಬಟ್ ಸಖತ್ತಿದೆ. ಒಳ್ಳೆ ವೆದರ್ ಕೂಡ. ಅಂದರೆ ಸನ್ರೈಸ್ ಸಿಗಲಿಲ್ಲ ನಮಗೆ, ಬಟ್ ವೆದರ್ ಅಂತೂ ಸೆಕ್ಸಿ ಇದೆ. ಅಂದರೆ ನಿಮಗೆ ಸ್ವೆಟ್ ಆಗೋದಿಲ್ಲ, ಜಾಸ್ತಿ ಸೆಕೆ ಅಂತ ಫೀಲ್ ಆಗೋದಿಲ್ಲ. ಒಳ್ಳೆ ಕೋಲ್ಡ್ ಇದೆ. ಯಾಕೆಂದರೆ ತುಂಬ ಸೆಕೆ ಆದರೆ ಆಮೇಲೆ ಕ್ಲೈಮ್ ಮಾಡಲಿಕ್ಕೆ ಕೂಡ ತುಂಬ ಕಷ್ಟ ಆಗ್ತದೆ. ಸೊ ಈ ರೀತಿ ಇದ್ದರೆ ಮಾತ್ರ ನಿಮಗೆ ಸ್ವಲ್ಪ ಕೋಲ್ಡ್ ಇದ್ದರೆ ನಿಮಗೆ ತುಂಬ ಜಾಸ್ತಿ ಟಯರ್ಡ್ ಆಗೋದಿಲ್ಲ, ಆರಾಮ್ಸೆ ನಿಮಗೆ ಕ್ಲೈಮ್ ಮಾಡ್ತಾ ಹೋಗ್ಬೋದು. ನೋಡಿ ಇಲ್ಲಿ ಒಂದು ಪ್ರಾಣಿ ಒಂದು ಹೊಂಡ ಮಾಡಿದೆ ಆಯಿತಾ. ಇದಕ್ಕೆ ನಾವೇನೋ ಹೇಳ್ತಿದ್ದೆವು ಸಣ್ಣದಿರುವಾಗ. ನನಗೆ ಎಂತ ಅದಕ್ಕೆ ಹೆಸರು ಅಂತ ಗೊತ್ತಿಲ್ಲ. ಹಾಂ, ಇಲ್ಲಿಲ್ಲ, ಎಸ್ಕೇಪ್ ಆಗಿದೆ ಅಂಥದ್ದು. ಇಲ್ಲೊಂದು ಸಣ್ಣ ಒಂದು ಈ ಕಡೆ ಇಲ್ಲಿ ನೋಡಿ ಇದೇ ಸಾಮಾನು, ಇದೇ ಪ್ರಾಣಿ ಆಯಿತಾ. ಅದನ್ನೀಗ ನೋಡಿ ನಾನು ಇಲ್ಲಿ ಕಲ್ಲು ಇದರಲ್ಲಿ ಹಾಕ್ತೇನೆ, ಅದು ಹೊಂಡ ಮಾಡ್ತದೆ. ಹೊಂಡ ಮಾಡಲೇ ಆಯ್ತು, ಅದು ಹೊಂಡ ಮಾಡೋದಿಲ್ಲ. ಈಗ ನೋಡಿ ಅದನ್ನೊಂದು ಹೊಂಡಕ್ಕೆ ಹಾಕ್ತಾನೆ, ಅದು ಹೊಂಡ ಮಾಡ್ತಾನೆ. ನೋಡಿ ಹೊಂಡ ಮಾಡ್ತಾ ಉಂಟು ನೋಡಿ. ಕೊಳೆ ಮೊನ್ನೆಗೆ ರಟ್ಟಿಸ್ತದೆ. ಯಬಾ ಬುಲ್ಡೋಸರಾಗಿ ಮಣ್ಣು ರಟ್ಟಿಸ್ತಾ ಉಂಟು. ಇದು ಕಷ್ಟ ಇದ್ದದ್ದು. ನಾವು ದಾರಿ ಮಾಡೋದ್ರಲ್ಲಿ ನಂಬರ್ 1 ಅಲ್ಲ. ಈ ಅಲ್ಲಿ ಕೆಳ ಹಾರಕತ್ತೆ. ರೆಕಾರ್ಡ್ ಆಗ್ತಿದ್ದಲ್ಲ ಮಾತಾಡಿ. ಮ್ಯೂಟ್ ಮಾಡಕ್ಕೆ ಹೊಂಡ ಇದ್ದಾರೆ ಹಾರು. गजब बेइज्जती है. ಗೈಸ್ ಇಲ್ಲಿ ಯಾವುದೋ ಒಂದು ಗುಹೆ ಇದೆ ಆಯಿತಾ. ಒಳಗೆ ಹೋಗ್ಲಿಕ್ಕೆ ಆಗ್ತದಾ ಎಂತ ಹೇಗೆ ಅಂತ. ಎಂಟರ್ ದ ಡ್ರ್ಯಾಗನ್. बड़ा हरामी हो बेटा. ವಾವ್, ಯಪ್ಪ ಗುಹೆ ಮಾತ್ರ ಸಜ್ಜಿದೆ. ಎದುರಿಂದ ಬ್ರಹ್ಮರಕ್ಕಸ ಹೊರ ಇದ್ರೆ ಸಾಕು, ಆರಾಮ್ಸಣ ಇಪ್ಪ. ಓ ಮೈ ಗಾಡ್. ಯಪ್ಪ ಬೆಟ್ಟದೊಳಗಡೆ ಗುಹೆ ಆಗ್ಬೋದು. ಸೈಕ್ ನೈಸ್. ಟಾಪಿಗೆಲ್ಲ ರೀಚ್ ಆಗಿ ಅಂದರೆ ಇವಾಗ ವ್ಯೂಸ್ ನಾವು ನೋಡ್ತಾ ಇದ್ದೇವೆ. ಬಟ್ ಲೊಕೇಶನ್ ಸಖತ್ತಿದೆ. ಸೊ ಇಲ್ಲಿ ಕ್ರೌಡ್ ಇಲ್ಲ, ಯಾರಿಲ್ಲ. ಸೊ ನಾವು ರೈಡರ್ಸ್ನ ಒಂದು 5 ಜನ ಬಿಟ್ಟರೆ ಆಮೇಲೆ ಇನ್ನೊಂದು 4-5 ಜನ ಇದ್ದಾರೆ. ಅದು ಬಿಟ್ಟರೆ ಬೇರೆ ಇಲ್ಲಿ ಯಾರು ಜಾಸ್ತಿ ಕ್ರೌಡ್ ಇಲ್ಲ. ಸೊ ವ್ಯೂಸ್ ಒಳ್ಳೆದಿದೆ. ಸೊ ಬ್ಯಾಂಗ್ಳೂರಿಂದ ನಿಯರ್ಲಿ ನಿಮಗೆ 80-85 ಕಿಲೋಮೀಟ್ರ್ ಆಗ್ತದಷ್ಟೇ. ಸೊ ಇಲ್ಲಿಗೆ ನನ್ನ ವೀಡಿಯೋ ಎಂಡ್ ಮಾಡ್ತಾ ಇದ್ದೇನೆ ನಾನು. ಸೊ ಇನ್ನು ನನ್ನ ನಿಮ್ಮ ಭೇಟಿ ನೆಕ್ಸ್ಟ್ ವೀಡಿಯೋದಲ್ಲಿ.